ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಯುಗಾದಿ ಹಬ್ಬ ಬಂತ್ರಿ. ಯುಗಾದಿ ಹಬ್ಬ ಬಂತಂದ್ರೆ ಹೊಸ ವರ್ಷ ಬಂದಂಗೆ ರೀ. ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಾನು ಹೊಸ ವರ್ಷ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಮಾಡಾಕತ್ತೀನಿ ರೀ. ಬೇವು ಬೆಲ್ಲದ ಪಾನಕ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನಮ್ಮ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋತೀನಿ ರೀ. ನಾನೊಂದು 5-6 ಬಾದಾಮ್ ತೊಗೊಂಡಿನಿ, ಅವು ಹಾಕೋತೀನಿ. ಸ್ವಲ್ಪ ಗೋಡಂಬಿ ತೊಗೊಂಡಿನಿ, ಅವು ಹಾಕೋತೀನಿ. ಸ್ವಲ್ಪ ಪಿಸ್ತಾ ತೊಗೊಂಡಿನಿ, ಅವನು ಹಾಕೋತೀನಿ ನೋಡ್ರಿ. ಸ್ವಲ್ಪ ಖರ್ಜೂರ ತೊಗೊಂಡಿನಿ, ಬೀಜ ತೆಗೆದು ಹಾಕೋತೀನಿ ನೋಡ್ರಿ. ಇದೆಲ್ಲ ತರಿಯಾಗಿ ರುಬ್ಕೋತೀನಿ. ನಿಮ್ಗೆ ರುಬ್ಬೋದು ಬೇಡಪ್ಪ ಅಂದ್ರೆ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು ರೀ. ಇಲ್ಲ ನಿಮ್ಗೆ ಬಾಯಿಗೆ ಸಿಗ್ತಾ ಇರಲಿ ಅಂದ್ರೆ ಸಣ್ಣ ಕಟ್ ಮಾಡಿ ಹಾಕೋರಿ. ಬಾಡಿಸೋದಾಗುತ್ತೆ ಅನ್ನೋದಾದ್ರೆ ಈ ರೀತಿ ತರಿಯಾಗಿ ರುಬ್ಕೊಂಡು ಮಾಡ್ಕೊಳ್ರಿ. ಈಗ ನಾನು ತರಿಯಾಗಿ ರುಬ್ಕೋತೀನಿ ನೋಡ್ರಿ. ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ ಹಾಕೊಂಡಿನಿ. ನೀವು ಬೇಕಾದ್ರೆ ಉತ್ತತ್ತಿನೂ ಹಾಕೋಬೋದು, ಗೇರು ಬೀಜ ಹಾಕೋಬೋದು, ವಾಲ್ನಟ್ ಹಾಕೋಬೋದು, ಕಲ್ಲಂಗಡಿ ಬೀಜ ಹಾಕೋಬೋದು, ಸೂರ್ಯಪಾನ ಬೀಜ ನಿಮ್ಗೆ ಡ್ರೈ ಫ್ರೂಟ್ಸಲ್ಲಿ ಯಾವ್ಯಾವ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ನೀವು ಹಾಕೋಬೋದು. ಅವೆಲ್ಲ ನನ್ನ ಹತ್ರ ಖಾಲಿ ಆಗಿದ್ದು, ಹಾಗಾಗಿ ನಾವು ಹಾಕಿಲ್ಲ. ನಿಮ್ಗೆ ಯಾವ್ದು ಅವೈಲೇಬಲ್ ಇರ್ತೈತೆ ನೋಡ್ಕೊಂಡು ನೀವು ಹಾಕೋಬೋದು. ಈಗ ಇದು ತರಿಯಾಗಿ ರುಬ್ಕೋತೀನಿ ರೀ. ಈ ರೀತಿ ತರಿಯಾಗಿ ರುಬ್ಕೊಂಡು ನೋಡ್ರಿ. ನಿಮ್ಗೆ ಎಷ್ಟು ಸಣ್ಣ ಬೇಕು ಎಷ್ಟು ದಪ್ಪ ಬೇಕು ನೋಡ್ಕೊಂಡು ನೀವು ರುಬ್ಕೋಬೋದು ರೀ. ಈಗ ಇದು ತೆಗೆದು ಒಂದು ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ಈ ರೀತಿ ರುಬ್ಕೊಂಡಿನಿ. ನಿಮ್ಗೆ ಇನ್ನೂ ಸಣ್ಣ ಬೇಕಂದ್ರೆ ಇನ್ನೂ ಸಣ್ಣಗೆ ರುಬ್ಕೋಬೋದು, ಇಲ್ಲ ಇನ್ನೂ ದಪ್ಪಗೆ ಬೇಕಂದ್ರೆ ಇನ್ನೂ ದಪ್ಪಗೆ ರುಬ್ಕೋಬೋದು ರೀ. ನಾನು ತೀರಾಷ್ಟು ಸಣ್ಣ ಇಲ್ಲ, ತೀರಾಷ್ಟು ದಪ್ಪು ಇಲ್ಲ, ಮೀಡಿಯಮಲ್ಲಿ ರುಬ್ಕೊಂಡಿನಿ ನೋಡಿರಿ. ಈಗ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಪುಟಾಣಿ ತೊಗೊಂಡಿಲ್ಲ ರೀ, ಅವು ಹಾಕೋತೀನಿ ನೋಡಿರಿ. ಇದು ನುಣ್ಣಗೆ ಪೌಡ್ರ್ ಮಾಡ್ಕೋತೀನಿ ರೀ. ನೋಡಿರಿ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡೇನಿ ರೀ. ಈಗ ನೋಡಿರಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ರುಬ್ಕೊಂಬಂದಿನಿ, ಪುಟಾಣಿನ ರುಬ್ಕೊಂಬಂದಿನಿ. ಈಗ ಇಲ್ಲಿ ಹುಂಚೆ ನೆನಾಕಿಟ್ಟಿದ್ರೆ ಒಂದು 2 ತಾಸು ನೆನಾಕಿಟ್ಟಿದ್ದೆ. ಈಗ ಇದು ನೆಂದೈತಿ. ಇದು ಕೈಲಿ ಎಲ್ಲ ಈ ರೀತಿ ಮಾಡ್ಕೊಂಡು ಇದು ಸೋದಿಸ್ಕೊಳ್ಳೋಣ. ಈಗ ನೋಡಿರಿ ನಾನು ಒಂದು ಜರಡಿ ತೊಗೊಂಡಿನಿ, ಒಂದು ಪಾತ್ರೆಗೆ ಇದು ಸೋಸ್ಕೊತೀನಿ ನೋಡಿರಿ ಹುಂಚೆಯನ್ನು. ನೀವು ಹುಳಿ ನೋಡ್ಕೊಂಡು ಹಾಕೋರಿ ಹೆಚ್ಚು ಕಮ್ಮಿ. ನಾವು 1 ಕಪ್ನಷ್ಟು ಹುಂಚೆ ನೆನೆಸಿಟ್ಟಿದ್ದೆ, ಅದು ಹಾಕ್ಕೊಂಡೇನಿ ನೋಡಿರಿ. ಇದು ಜರಡ ಸೋಸೋ ಉದ್ದೇಶ ಏನಂದ್ರೆ ಹುಂಚೆಯನ್ನು ಕೆಳಗೆ ಬರಬಾರ್ದು ಅಂತ ಅಷ್ಟೇ ರೀ. ನೋಡಿ ಈ ರೀತಿ ಸ್ಮೂತಾಗಿ ಹುಂಚೆಹಣ್ಣಿನ ರಸ ಬರ್ಬೇಕು ರೀ. ಇದು ಹುಣಸೆಹಣ್ಣಿನ ರಸ 1 ಕಪ್ನಷ್ಟು ತೊಗೊಂಡಿನಿ. ನಿಮ್ಮ ಹುಳಿ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೋದು ರೀ. ನೀವು ಜಾಸ್ತಿ ಮಾಡೋಕತ್ರ ಜಾಸ್ತಿ ಹಾಕೋರಿ, ಇಲ್ಲ ಸ್ವಲ್ಪ ಮಾಡ್ತೀನಿ ಅಂದ್ರೆ ಸ್ವಲ್ಪ ಹಾಕೋರಿ. ಈಗ ನಾನು ನಾರ್ಮಲಾಗಿ ಮನೇಲಿ ಪಾತ್ರೆ ಇದ್ದಿದ್ರಾಗೆ ಹಾಕೊಂಡಿನಿ. ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಹೇಳಿಬಿಟ್ಟು ಹೊಸದೇ ಮಣ್ಣಿನ ಪಾತ್ರೆ ತರ್ತಾರೆ. ಅದೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಅದ್ರಾಗ ಮಾಡಿಡ್ತಾರೆ. ಮಾಡಿಟ್ಟು ತಣ್ಣಗಿರ್ತೈತಿ ಬೇಸಿಗೆಯಲ್ಲಿ ಅಂಥೇಳಿ ಎಲ್ಲರಿಗೂ ಕೊಡ್ತಾರೆ. ಮನೆಗೆ ಬಂದವ್ರಿಗೆಲ್ಲ ಬೇವು ಬೆಲ್ಲದ ಪಾನಕ ಅಂತೇಳಿ ಕೊಡ್ತಾರೆ. ಮಣ್ಣಿನ ಪಾತ್ರೆ ನನ್ನ ಹತ್ರ ಇರಲಿಲ್ಲ, ಹಂಗಾಗಿ ನಾರ್ಮಲಾಗಿ ಮನೆಯಾಗ ಯಾವ ಪಾತ್ರೆ ಇರ್ತೈತೆ ಅದರಲ್ಲೇ ಮಾಡಾಕತ್ತೀನಿ ನೋಡಿರಿ. ನಿಮ್ಮ ಮನೆಗೆ ಏನಾರು ಹೊಸ ಪಾತ್ರೆ ಇತ್ತಂದ್ರೆ ನೀವು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೋಬೋದು ರೀ. ಈಗ ನಾನು ಹುಂಚೆಹಣ್ಣು ಸೋದಿಸ್ಕೊಂಡಿನಿ ರೀ. ನೀವು ಬೆಲ್ಲ ಡೈರೆಕ್ಟಾಗಿ ಹುಂಚೆಹಣ್ಣಲ್ಲೇ ಹಾಕಿ ಕರಗಿಸ್ಬೋದು ರೀ. ನಿಮ್ಮದಲ್ಲಿ ಹಳ್ಳ ಕಸ ಏನಾರು ಇತ್ತಂದ್ರೆ ನೀವು ನೀರು ಹಾಕಿ ನೆನೆಸ್ಬಿಟ್ಟು ಹಾಕೋಬೋದು. ನಾನೀಗ ನೀರು ಹಾಕಿ ಕರಗಿಸ್ಕೊತೀನಿ ರೀ ಬೆಲ್ಲ. ಈಗ ಒಂದು ಬೌಲಿಗೆ ಹಾಕೋತೀನಿ. 1 ಕಪ್ ಬೆಲ್ಲ ತೊಗೊಂಡಿದ್ನೆಲ್ಲ ಒಂದು ಬೌಲಿಗೆ ಹಾಕೋತೀನಿ ನೋಡಿರಿ. ಈಗ ಇದಕ್ಕೆ 1 ಕಪ್ನಷ್ಟು ನೀರು ಹಾಕೋತೀನಿ ರೀ. ಇದು ಬೆಲ್ಲ ಕರಗಲ್ರಿ. ಬೆಲ್ಲ ಕರಗಿದ್ಮೇಲೆ ಈ ಜರಡಿಗೆ ಸೋದಿಸ್ಕೊಳ್ಳೋಣ. ಇಲ್ಲಪ್ಪ ನಮ್ಮ ಹತ್ರ ಚಲೋ ಬೆಲ್ಲ ಐತೆ ಅನ್ನೋದಾದ್ರೆ ನೀವು ಹಾಗೆ ಡೈರೆಕ್ಟಾಗಿ ಹಾಕೋಬೋದು ರೀ. ನಂದು ಬೆಲ್ಲ ಚಲೋ ಐತಿ, ನಾನು ಸುಮ್ಮ ಇರಲಿ ಅಂಥೇಳಿ ಕರಗಿಸ್ಕೊಳಕತ್ತೀನಿ ನೋಡಿರಿ. ಇದು ಕರಗಿದ್ಮೇಲೆ ಸೋದಿಸ್ಕೊತೀನಿ ರೀ. ಈಗ ನಾನು ಹುಂಚೆಹಣ್ಣಿನ ರಸ ಇಟ್ಕೊಂಡಿನಿ. ಅಲ್ಲಿ ಬೆಲ್ಲ ಕರಗ್ಸಾಕಿಟ್ಟಿನಿ ರೀ. ಈಗ ನಾನು ಒಂದು ಅರ್ಧ ಕಪ್ನಷ್ಟು ಕಲ್ಸಕ್ರಿ ತೊಗೊಂಡಿದ್ದು. ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹುಳಿ ಜಾಸ್ತಿ ಇರ್ತೈತಲ್ಲ, ಹಾಗಾಗಿ ನಾನು ಕಲ್ಸಕ್ರಿ ತೊಗೊಂಡಿದ್ದು. ಕೆಂಪು ಕಲ್ಸಕ್ರಿ ತೊಗೊಂಡಿನಿ, ಇದು ಹಾಕ್ಕೋತೀನಿ. ನಿಮ್ಗೆ ಕೆಂಪು ಕಲ್ಸಕ್ರಿ ಇಲ್ಲಾಂದ್ರೆ ನಾರ್ಮಲ್ ಕಲ್ಸಕ್ರಿನೂ ಹಾಕ್ಕೋಬೋದು. ಅದನ್ನೂ ಇಲ್ಲಪ್ಪ ಅಂದ್ರೆ ರೆಗ್ಯುಲರಾಗಿ ಎಲ್ಲರ ಮೇಲೆ ಸಕ್ಕರೆ ಇದ್ದೇ ಇರ್ತೈತಿ. ಅದೊಂದು 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ ನಡಿತೈತೆ ರೀ. ಈ ಹುಂಚೆಹಣ್ಣಿನ ರಸದಾಗ ಕಲ್ಸಕ್ರಿ ಕರಗಿಸ್ಕೋತೀನಿ ನೋಡಿರಿ. ಈಗ ನಾನು ಡ್ರೈ ಫ್ರೂಟ್ಸ್ ಏನು ರುಬ್ಬಿಟ್ಟಿದ್ನಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಇದನ್ನು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾನು ಪುಟಾಣಿ ಹಿಟ್ಟೇನು ಮಿಕ್ಸಾಗಿ ರುಬ್ಕೊಂಬಂದಿದ್ನಲ್ಲ ರೀ, ನೀವು ನೀರು ಹಾಕಿ ಕಲಸ್ಕೊಂಡಾದ್ರೂ ಹಾಕೋರಿ, ಇಲ್ಲ ಇಲ್ಲೇ ಗಂಟು ಇಲ್ದಂಗೆ ಕಲಿಸಾದ್ರೂ ಹಾಕೋರಿ. ಈಗ ಹಾಕೋತೀನಿ ನೋಡಿರಿ. ಪುಟಾಣಿ ಹಿಟ್ಟು ಹಾಕೊಂಡೆಲ್ಲ ಇದು ಗಂಟು ಇಲ್ದಂಗೆ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊತೀನಿ. ನೀವು ಇಲ್ಲಾಂದ್ರೆ ಮೊದಲೇ ನೀರಾಗಿ ಹಾಕಿ ಕಲಿಸ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಇದ್ರಾಗೆ ಡೈರೆಕ್ಟಾಗಿ ಹಾಕೊಂಡು ಕಲಿಸ್ಕೊಳಕತ್ತೀನಿ ರೀ. ಇದಕ್ಕೆ ನೀವು ತಣ್ಣ ನೀರು ಹಾಕೋರಿ, ಇಲ್ಲ ಐಸ್ ಕ್ಯೂಬ್ ಆದರೂ ಹಾಕೋರಿ, ನಡಿತೈತಿ. ಇದು ಬೇಸಿಗೆ ಇರುತ್ತಲ್ಲ, ಯುಗಾದಿ ಹಬ್ಬ ಬಂದಾಗೆಲ್ಲ ಬೇಸಿಗೆ ಇರುತ್ತೆ, ಹಾಗಾಗಿ ತಣ್ಣಗಿರಲಿ ಅಂಥೇಳಿ ತಣ್ಣೀರು ಹಾಕೊಂಡು ಮಾಡ್ಕೊತಾರೆ. ಇದು ಮಾಡೋದು ತುಂಬ ಈಜಿ ರೀ. ಬೇಗನೆ ಮಾಡ್ಕೊಂಬಿಡ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಇತ್ತಂದ್ರೆ ಆರಾಮ್ಸೆ ಮನ್ಯಾಗ ಬೇಗನೆ ಮಾಡ್ಕೊಂಬಿಡ್ಬೋದು. ಈಗ ನೋಡಿರಿ ಬೆಲ್ಲ ಕರಗ್ಸಾಕಿಟ್ಟಿದ್ದೆ, ಬೆಲ್ಲನೂ ಕರಗೈತಿ. ಇದು ನಾನು ಸೋದಿಸ್ಕೋತೀನಿ ನೋಡಿರಿ. ನೋಡಿರಿ ಏನು ಕಸ ಕಡ್ಡಿ ಏನಿಲ್ಲ, ಸೋದಿಸ್ಕೊಂಡಿನಿ ನೋಡಿರಿ. ಈಗ ನೋಡಿರಿ ಇದೆಲ್ಲ ಹಾಕ್ಕೊಂಡಿನಿ. ಈ ರೀತಿ ಆಗೈತೆ ನೋಡಿರಿ ಪಾನಕ. ಈಗ ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೋತೀನಿ ನೋಡಿರಿ. ಡ್ರೈ ಫ್ರೂಟ್ಸು, ಪುಟಾಣಿ ಹಿಟ್ಟು, ಹುಂಚೆಹಣ್ಣಿನ ರಸ, ಬೆಲ್ಲ, ಕಲ್ಸಕ್ರಿ ಎಲ್ಲ ಹಾಕ್ಕೊಂಡಿನಿ. ಗಸಗಸಿನೂ ಹಾಕ್ಕೊಂಡಿನಿ ರೀ. ಈಗ ನಾನು
ಇಷ್ಟು ನಮ್ನಿ ಹಣ್ಣುಗಳು ತೊಗೊಂಡಿನಿ. ನಿಮ್ಮ ಮನೆಗೆ ಯಾವ ಹಣ್ಣು ಅವೈಲೇಬಲ್ ಇರ್ತದೆ ನೋಡ್ಕೊಂಡು ಅದು ಹಾಕೋಬೋದು. ನಾನು ಕಲ್ಲಂಗಡಿ ತೊಗೊಂಡಿನಿ, ಚಿಕ್ಕು ಹಣ್ಣು ತೊಗೊಂಡಿನಿ, ಈ ಮಾವಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡು ನೀವು ತುರಿದು ಹಾಕೋಬೋದು. ದ್ರಾಕ್ಷಿ ತೊಗೊಂಡಿನಿ, ಇದು ಒಣ ದ್ರಾಕ್ಷಿ ತೊಗೊಂಡಿನಿ, ಇದು ಕರ್ಬೂಜ, ಇದು ಬಾಳೆಹಣ್ಣು. ನಿಮ್ಮ ಮನ್ಯಾಗ ಆ್ಯಪಲ್ಲು ದಾಳಿಂಬ್ರಿ ಇತ್ತಂದ್ರೆ ಅವನು ಹಾಕೋಬೋದು ರೀ. ನಿಮ್ಮ ಮನೆಗೆ ಯಾವ ಹಣ್ಣು ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ಹಾಕೋರಿ. ಅಷ್ಟೇ ಹಾಕಬೇಕು, ಇಷ್ಟೇ ಹಾಕಬೇಕು, ಅವೇ ಹಾಕ್ಬೇಕು, ಇವೇ ಹಾಕ್ಬೇಕಂತೇನಿಲ್ಲ ರೀ. ಯಾವ ಹಣ್ಣು ಇರ್ತಾವೆ ನೋಡ್ಕೊಂಡು ಅವು ಹಾಕೋಬೋದು ನೀವು. ಈ ಬೇಸಿಗೆಗೆ ಎಲ್ಲ ಥರ ಹಣ್ಣು ಸಿಗ್ತಾವೆ ರೀ. ಬೆಲ್ಲದ ಹಣ್ಣು ಹಾಕ್ಬೋದು, ಬಳುಲ್ಕಾಯಿ ಅಂತಾರೆ ನೋಡ್ರಿ, ಅದನ್ನೂ ಹಾಕ್ಬೋದು ರೀ. ಅದು ನಿಮ್ಗೆ ಸಿಕ್ಕರೆ ಹಾಕೋರಿ, ನನಗೆ ಸಿಕ್ಕಿಲ್ಲ ರೀ ಅದು, ಹಾಗಾಗಿ ನಾನು ಹಾಕಿಲ್ಲ ರೀ. ನೋಡಿ ಇದು ಕಲ್ಲಂಗಡಿ ಹಣ್ಣು ಸಣ್ಣ ಕಟ್ ಮಾಡ್ಕೊಂಡು ಅದು ಹಾಕೋತೀನಿ ನೋಡ್ರಿ. ಇದು ಚಿಕ್ಕು ಹಣ್ಣು ರೀ, ಸಪೋಟ ಅಂತಾರಲ್ಲ ಆ ಹಣ್ಣು ರೀ ಇದು. ಇದು ಬಾಳೆಹಣ್ಣು ರೀ, ಬಾಳೆಹಣ್ಣು ಹಾಕ್ಕೋತೀನಿ ನೋಡಿ. ಎಲ್ಲ ಹಣ್ಣುಗಳು ಸಣ್ಣ ಕಟ್ ಮಾಡಿಟ್ಕೊಂಡಿನಿ, ಅವು ಹಾಕ್ಕೋತೀನಿ ರೀ. ಇದು ಕರ್ಬೂಜ ಹಣ್ಣು ರೀ. ಹಣ್ಣು ಕಟ್ ಮಾಡಿ ತೋರ್ಸೋದು ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತೆ, ನಾನು ಮೊದಲೇ ಕಟ್ ಮಾಡಿಟ್ಕೊಂಡಿನಿ, ಅವು ಹಾಕ್ಕೊಳಕತ್ತೀನಿ ನೋಡಿರಿ. ಇದು ದ್ರಾಕ್ಷಿ ರೀ. ಈಗ ದ್ರಾಕ್ಷಿ ಹಣ್ಣಿನ ಸೀಸನ್ ಇರ್ತೈತಿ, ದ್ರಾಕ್ಷಿನ ಹಾಕ್ಕೋಬೇಕು ರೀ. ಇವು ನಾವು ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ಕೊಳಕತ್ತೀನಿ ರೀ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ನಾನು ಒಂದು ಮಾವಿನಕಾಯಿ ಈ ರೀತಿ ಕಟ್ ಮಾಡ್ಕೊಂಡೆ, ನೀವು ಬೇಕಾದ್ರೆ ಸಿಪ್ಪೆ ತೆಗೆದು ತುರಿದು ಹಾಕ್ಕೋಬೋದು. ನಾ ಹುಳಿ ಅಂಶ ಇರಲಿ ಅಂತೇಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೇನಿ, ಬಾಯಿಗೆ ಸಿಗ್ತಾಯಿದ್ರೆ ಮಜಾ ಬರ್ತೈತಿ ಅಂತೇಳಿ ಕಟ್ ಮಾಡಿ ಹಾಕ್ಕೊಂಡೇನಿ. ನೀವು ಬೇಕಾದ್ರೆ ತುರಿದು ಹಾಕ್ಕೋಬೋದು ರೀ. ಈಗ ಯುಗಾದಿ ಬಂತಂದ್ರೆ ಮಾವಿನ ಹಣ್ಣಿನ ಸೀಸನ್ ಬಂದೇ ಬರ್ತೈತಿ, ಹಾಗಾಗಿ ಮಾವಿನಕಾಯಿ ಇದ್ದೇ ಇರ್ತಾವ್ರಿ. ಎಲ್ಲ ಕಡೆ ಮಾವಿನಕಾಯಿ ಸಿಗ್ತೈತಿ. ಮಾವಿನಕಾಯಿ ಹಾಕಿದ್ರೆ ಮಸ್ತಾಗಿ ಇರ್ತೈತಿ ರೀ ಇದು. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಈಗ ಯುಗಾದಿ ಹಬ್ಬ ಬಂತಂದ್ರೆ ಮಾವು ಬೇವು ಎಲ್ಲ ಚಿಗುರು ಹೊಡಿತಾ ಇರ್ತೈತಿ. ನಮ್ಮ ಮನೆ ಪಕ್ಕನೇ ಮಾವಿನ ಗಿಡನೂ ಇದಾವೆ, ಬೇವಿನ ಗಿಡನೂ ಇದಾವೆ. ನನಗೆಲ್ಲ ಸಿಕ್ತು, ನಾ ಹಾಗಾಗಿ ಮಾವಿನಕಾಯಿನೂ ತೊಗೊಂಬಂದಿನಿ, ಬೇವಿನ ಸೊಪ್ಪು ತೊಗೊಂಬಂದಿನಿ. ಈಗ ಇದು ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ನಾ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ಗಟ್ಟಿ ಆಗೈತೆ ರೀ, ನೋಡಿರಿ ಇಷ್ಟು ಗಟ್ಟಿ ಆಗೈತಿ. ಈಗ ಇದಕ್ಕಿನ್ನ ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ನಿಮ್ಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತಳ್ಳಗಬೇಕು ನೋಡಿಕೊಂಡು ನೀವು ನೀರು ಹಾಕೋರಿ. ನಾ 1 ಲೀಟರ್ನಷ್ಟು ನೀರು ಹಾಕ್ಕೊಂಡೇನಿ. ನಾನು ತಣ್ಣೀರು ಹಾಕ್ಕೊಂಡಿನಿ. ತಣ್ಣ ನೀರು ಹಾಕೋಬೇಕು ರೀ, ಫ್ರಿಜ್ಜಲ್ಲಿರೋ ನೀರು, ಇಲ್ಲ ಐಸ್ ಕ್ಯೂಬ್ ಆದರೂ ಹಾಕ್ಕೋಬೋದು ರೀ. ಪಾನಕ ಅಂದ್ರೆ ಸ್ವಲ್ಪ ತೆಳ್ಳಗಿರ್ಬೇಕಲ್ಲ, ಹಂಗಾಗಿ ನಾನು ನೀರು ಜಾಸ್ತಿ ಹಾಕ್ಕೊಂಡಿನಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ನಾವು ಹುಳಿ ಮತ್ತು ಸಿಹಿ ಹಾಕಿರ್ತೀವಲ್ಲ, ಅದ್ರಾಗ ಉಪ್ಪು ಹಾಕಿದ್ರೆ ಟೇಸ್ಟ್ ಕೊಡ್ತೈತಿ, ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ನೋಡಿರಿ. ಈಗ ನೋಡಿರಿ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ಪಾನಕ ರೆಡಿ ಆಯಿತು. ನೀವು ಅನ್ಕೋಬೋದು ಏನಮ್ಮ ಬೇವು ಬೆಲ್ಲ ಅಂದ್ಬಿಟ್ಟು ಬೇವೇ ಹಾಕಿಲ್ಲಲ್ಲ ಅಂತ ನೀವು ಅನ್ಬೋದು. ಮೇನ್ ಇಂಗ್ರೀಡಿಯೆಂಟ್ಸ್ ಅದೇ ರೀ, ಬೇವು. ಈಗ ನಾನು ಬೇವಿನ ಹೂ ತೆಗೆದು ಈ ರೀತಿ ಮಾಡಿ ಇಟ್ಕೊಂಡೇನಿ. ಈಗ ನೋಡಿರಿ ನಾ ಹೂವೆಲ್ಲ ತೊಗೊಂಡು ತೊಳೆದಿಟ್ಟಿದ್ದೀನಿ. ಈ ರೀತಿ ನೀರು ಹಾಕಿಟ್ಟಿನಿ. ನೀವು ನೀರು ಸಮೇತ ಆದರೂ ಹಾಕೋಬೋದು, ಇಲ್ಲ ಹೂ ಮಾತ್ರ ಹಾಕೋಬೋದು, ಇಲ್ಲ ಬೇವಿನ ಎಲೆನೂ ಹಾಕೋತಿದ್ರೆ ನಡೀತೈತೆ ರೀ. ಸಿಹಿ ಜಾಸ್ತಿ ಇರಲಿ, ಕಹಿ ಕಮ್ಮಿ ಇರಲಿ ಅಂತ ನಾ ಹೂ ಮಾತ್ರ ತೊಗೊಂಡೆ ನೋಡಿರಿ. ನೀವು ನೀರು ಸಮೇತ ಆದರೂ ಹಾಕೋಬೋದು, ಇಲ್ಲ ಬರೀ ಹೂ ಮಾತ್ರ ಹಾಕೋಬೋದು ರೀ. ಈಗ ನಾನು ಹೂ ಮಾತ್ರ ಹಾಕೋತೀನಿ ನೋಡಿರಿ. ಎಲ್ಲರ ಜೀವನದಲ್ಲಿ ಸಿಹಿ ಜಾಸ್ತಿ ಬರಲಿ, ಕಹಿ ಕಮ್ಮಿ ಬರಲಿ ಅಂತ ಆಶಿಸ್ತಾ ಬೇವಿನ ಹೂ ಹಾಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಬೇವಿನ ಎಲೆನೂ ಹಾಕೋಬೋದು ರೀ. ಇದೆಲ್ಲ ಹಾಕ್ಕೊಂಡು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ತೀನಿ. ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸ್ತಿರುವ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನೋಡ್ರಿ ಇದು ಬೇವು ಬೆಲ್ಲದ ಪಾನಕ ರೆಡಿ ಆಯ್ತು ರೀ. ನಿಮ್ಗೆ ಗಟ್ಟಿ ಅನಿಸಿತ್ತಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೊಂಡು ತಳ್ಳಗೆ ಮಾಡ್ಕೊರಿ, ಇಲ್ಲ ಗಟ್ಟಿ ಇರಲಿ ಅಂದ್ರೆ ಇಷ್ಟೇ ಬಿಡ್ರಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನಾನು ಸರ್ವ್ ಮಾಡ್ತೀನಿ ನೋಡಿರಿ. ನೀವು ಯುಗಾದಿ ಹಬ್ಬಕ್ಕೆ ಈ ರೀತಿ ಬೇವು ಬೆಲ್ಲ ಮಾಡಿಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ನಾನು ಬೇವು ಬೆಲ್ಲದ ಪಾನಕ ಮಾಡ್ಕೊಂಡಿನಿ. ನೀವು ಬೇಕಾದ್ರೆ ಪುಡಿ ಬೇವು ಬೆಲ್ಲನೂ ಮಾಡ್ಬೋದು ರೀ. ಇದು ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಒಂದೊಂದು ಜಿಲ್ಲೆದಾಗ ಒಂದೊಂದು ಥರ ಮಾಡ್ತಿರ್ತಾರೆ ಬೇವು ಬೆಲ್ಲ ಅಂಥೇಳಿ. ಪುಟಾಣಿ ಹಿಟ್ಟ ಬೆಲ್ಲ ಸೇರಿಸಿ ಬೇವು ಸೊಪ್ಪು ಹಾಕಿ ಬೇವು ಬೆಲ್ಲ ಮಾಡ್ತಾರೆ. ನಾನು ಅದನ್ನೂ ಮಾಡಿ ತೋರ್ಸೀನಿ ನಿಮ್ಗೆ. ಅದು ಹಂಗಾದ್ರೂ ಮಾಡ್ಕೋಬೋದು, ಹಿಂಗಾದ್ರೂ ಮಾಡ್ಕೋಬೋದು ರೀ. ಯುಗಾದಿ ಹಬ್ಬಕ್ಕೆ ಹೋಳ್ಗೆ ಮಾಡ್ತಾರೆ, ಶಾವಿಗೆ ಪಾಯಸ ಮಾಡ್ತಾರೆ, ಬೇವು ಬೆಲ್ಲ ಮಾಡ್ತಾರೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಯುಗಾದಿ ಹಬ್ಬಕ್ಕೆ ಎಲ್ಲ ಥರ ರೆಸಿಪಿಗಳು ಮಾಡಿಕೊಂಡು ಯುಗಾದಿ ಹಬ್ಬ ಆಚರಿಸ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಮಾಡಿದ್ದೀನಿ. ಈ ಬೇವು ಬೆಲ್ಲ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.